ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳು. ನಾನು ಒಂದು ಸೆಕೆಂಡ್, ಪ್ರತಿಯೊಬ್ಬರಿಗೂ ನಾನು ಆವಾಗಲೇ ಮಧ್ಯದಲ್ಲಿ ಒಂದು ಟಾಪಿಕ್ ಬಂದಾಗ ನಿಮಗೆ ನಾನೇನೋ ಕೋರಿಕೆ ಹಾಕಿದ್ದೆ. ನನ್ನ ಚಿತ್ರರಂಗದ ಪರವಾಗಿ ನಾನು ನಿಮ್ಮಲ್ಲಿ ಕೆಲವರಿಗೆ ಕೇಳ್ಕೊತೀನಿ, ಯಾರು ಬೇಕು ಅಂತ ಮಾಡ್ತೀರಾ ಅಥವಾ ಆ ಥರ ಅಲ್ಲ. ಏನಾಗುತ್ತೆ, ನಮ್ಮ ಚಿತ್ರರಂಗದಲ್ಲೂ ಕೆಲವು ಕಿರಿಯರಿದ್ದಾರೆ, ಅವರಿನ್ನೂ ಬೆಳೀತಾ ಇದ್ದಾರೆ. ಅವರಿಗೆ ಅವ್ರು ಬೆಳೆದ್ರೇ ನಮ್ಮ ಮುಂದಿನ ಚಿತ್ರರಂಗ ಬೆಳೆಯೋಕ್ಕೆ ಸಾಧ್ಯ ಅಥವಾ ಒಂದು ಮುಂದೆ ಹೋಗೋಕ್ಕೆ ಸಾಧ್ಯ. ಇಲ್ಲಿ ಯಾರಿಗೂ ನೋವು ಕೊಡಬೇಕಂತ ಏನು ಮಾತಾಡಲ್ಲ, ಇಂಡೈರೆಕ್ಟ್ ಆಗಿ ಯಾರು ಮಾತಾಡಲ್ಲ. ಮಾತಾಡಬೇಕು ಅಂದ್ರೆ ಒಂದು ಅಟ್ಲೀಸ್ಟ್ ನಮ್ಮಂಥವ್ರು ಈ ಕೂತ ದೇವರಿಟ್ಟಿರೋ ಜಾಗದಲ್ಲಿ ನಾವೇನಾದ್ರು ಹೇಳಬೇಕಾ, ಡೈರೆಕ್ಟ್ ಆಗಿ ಹೇಳೋವಂಥ ತಾಕತ್ತು, ಬುದ್ಧಿ, ಮಾತು ಎಲ್ಲದು ಭಗವಂತ ಕೊಟ್ಟಿರ್ಬೇಕಾದ್ರೆ ನಾವು ಇಂಡೈರೆಕ್ಟ್ ಆಗಿ ಯಾರಿಗೂ ಏನು ಹೇಳ್ತಾ ಇಲ್ಲ. ಸೊ ವಾಟ್ ಎವರ್ ವಿ ಸೇ ಇಟ್ ಇಸ್ ಡೈರೆಕ್ಟ್. ಅಂಡ್ ಐ ಥಿಂಕ್ ಇದನ್ನ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇರೋದು ಏನಕ್ಕೆ ಅಂತಂದ್ರೆ, ಆ ವಾತಾವರಣ ಬೇಡ. ಚಿತ್ರರಂಗ ನಿಜವಾಗ್ಲೂ ಬರೀ ಒಂದು ಮ್ಯಾಕ್ಸ್ ಆಗಲಿ, ಕೆಲವು ಸಿನಿಮಾಗಳಾಗಲಿ ಯಾವುದು ಅಲ್ಲ, ತುಂಬಾ ಸಿನಿಮಾಗಳು ಓಡಬೇಕು, ಹೊಸೊಬ್ರು ಸಿನಿಮಾ ಓಡಬೇಕು. ಪ್ರತಿಯೊಬ್ಬರು ಸಿನಿಮಾ ಓಡಿದ್ರೆ ಈ ತರ ಪ್ರೆಸ್ ಮೀಟ್ಸ್ ಪದೇ 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 ಆಗುತ್ತೆ. ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡ ಚಿತ್ರರಂಗ ಬಹಳ ಒಂಥರ ಇಟ್ ವಾಸ್ ಊಸಿಂಗ್ ವಿತ್ ಎನರ್ಜಿ. ಅದು ಡೌನ್ ಆಗ್ತಾ ಇದೆ ಅಂದ್ರೆ ಕಾರಣ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಸಕ್ಸಸ್ ರೇಷಿಯೋಸ್, ರಿಲೀಸಸ್. ಅದಷ್ಟು ಆಗಬೇಕು. ಯಾಕಂತಂದ್ರೆ ದಿಸ್ ಇಸ್ ದ ಓನ್ಲಿ ಥಿಂಗ್ ವಿ ನೋ. ಕನ್ನಡ ಒಂದೇ ನಮಗೆ ಮಾತಾಡೋಕ್ಕೆ, ಕನ್ನಡ ಸಿನಿಮಾಗಳು ಮಾಡೋಕ್ಕೆ ಬರೋದು ಎಲ್ಲರಿಗೂ. ನೀವುಗಳು ನೋಡಿ ಆಸೆ ಪಡೋದು, ಖುಷಿ ಪಡೋದು ಕನ್ನಡ ಸಿನಿಮಾ ಗೆದ್ದಾಗ್ಲೇನೆ. ಇದನ್ನ ನಾನು ರಿಕ್ವೆಸ್ಟ್ ಅನ್ಕೊಳ್ಳಿ, ನಾನು ಯಾರಿಗೂ ನೋಯಿಸ್ಬೇಕು ಅಂತ ಮಾತಾಡಿದ್ದಲ್ಲ ಇದು. ಅಂಡ್ ಯಾರಿಗೂ ನಾವು ಯಾರು ಟಾಂಟ್ ಕೊಡಬೇಕಾಗಿಲ್ಲ ಸರ್. ಎಲ್ಲ ನಮ್ಮ ಚಿತ್ರರಂಗದವರು, ನಮ್ಮ ಸಹೋದರರೇ, ಎಲ್ಲರೂ ಅವ್ರವ್ರ ನೋವುಗಳಲ್ಲಿ ಇರ್ತಾರೆ. ಅವ್ರಿಗೆ ಬಿಡಬೇಕು. ಎಕ್ಸ್ಟ್ರಾ ಉರಿತಾರೋ ಬೆಂಕಿಗೆ ಎಣ್ಣೆ ಹಾಕಬಾರ್ದು, ಆಗಿರೋ ಗಾಯಕ್ಕೆ ಉಪ್ಪು ಹಾಕಬಾರ್ದು. ಅಲ್ಲಿಗೆ ಬಿಟ್ಬಿಟ್ಟು ಮನ್ಸು ಒಳಗಡೆ ಒಂದಿಷ್ಟು ನಗು ಹಾಕೋಣ, ನಗಾಡೋಣ, ಖುಷಿಯಾಗಿರೋಣ, ಎಣ್ಣೆ ಹೊಡೆಯೋಣ.